ಚಂದನ ಅತ್ತೆ ವಿಮಲ ದುಡ್ಡನ್ನ ಮತ್ತೆ ಮತ್ತೆ ಎಣಿಸ್ತಿದ್ಲು. ಇವತ್ತು ತುಂಬಾ ಚೆನ್ನಾಗ್ ಸಂಪಾದನೆ ಮಾಡಿರ್ತಾರೆ. ಆದ್ರೆ ಈ ದುಡ್ಡು ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಲ್ಲ, ಎಲ್ಲ ಮೋಸದ ಸಂಪಾದನೆ. ಅರೆ ಅತ್ತೆ, ಸಾಕು ಸಾಕು ನಿಲ್ಸಿ, ದುಡ್ಡಿಗೆ ದೃಷ್ಟಿ ಆಗತ್ತೆ. ಎಷ್ಟು ಸಲ ಎಣಿಸ್ತೀರಾ? ದುಡ್ಡೇನಾದ್ರು ಮತ್ತೆ ಮತ್ತೆ ಎಣಿಸಿದ್ರೆ ಜಾಸ್ತಿ ಆಗುತ್ತಾ? ಸೊಸೆ, ಇವತ್ತು ನಾವು ಚೆನ್ನಾಗ್ ಸಂಪಾದನೆ ಮಾಡಿದೀವಿ. ನಾವು ಮಗುನ ಒಳ್ಳೆ ರೇಟ್ಗೆ ಮಾರಿದೀವಿ. ಅಮ್ಮ, ನಾಳೆ ಯಾವ ಮಗುನ್ ಕಳ್ತನ ಮಾಡೋದು? ಹೊಸ ಕಾಲನಿಗೆ ಹೋಗ್ಬೇಕಂತ ಅನ್ಸುತ್ತೆ. ಹಾಸ್ಪಿಟ್ಲ್ ಅಲ್ಲಿ ತುಂಬಾ ಕಷ್ಟ ಆಗ್ತಿದೆ ಮಗುನೆತ್ತೋದು. ಅರೆ ಸೊಸೆ, ಹೊಸ ಕಾಲನಿ ಇದೆ ಅಲ್ವಾ ತಾಯಿ? ಅಲ್ಲಿ ಯಾವ್ದೋ ಮಗುಗೆ ಮಗು ಹುಟ್ಟತ್ತಂತೆ, ನನ್ ಗೊತ್ತಾಯ್ತು. ಅವ್ರಿಗೆ ಮನೆ ಕೆಲ್ಸದವ್ರ ಬೇಕಂತೆ. ಅರ್ಥ ಆಯ್ತಲ್ವಾ ನಾನ್ ಏನ್ ಹೇಳ್ತಿದೀನೋ? ಹಾ ಅಮ್ಮ, ಇಷ್ಟು ದಿನ ಮಕ್ಕಳನ್ನ ಕಳ್ತನ ಮಾಡ್ತಿದೀವಿ, ನೀವೇನ್ ಹೇಳ್ತಿದೀರಂತ ನನಗ್ ಗೊತ್ತಿಲ್ವಾ? ನೋಡ್ಕೊಳ್ಳೋಣ ಬಿಡಿ. ಚಂದ ಮತ್ತು ವಿಮಲ ಮಕ್ಕಳನ್ನ ಕಳ್ತನ ಮಾಡೋರು. ಎಲ್ ಮಗು ಹುಟ್ಟಿದ್ರು ಆ ಮಗುನ ಕಳ್ತನ ಮಾಡ್ಕೊಂಡು ಆ ಮಗುನ ಮಕ್ಕಳಿಲ್ದಿರ ಅವ್ರಿಗೆ ಮಾರ್ಬಿಡ್ತಾ ಇದ್ರು. ವಿಮಲನ ಗಂಡ ತುಂಬಾ ವರ್ಷಗಳ ಹಿಂದೆ ತೀರ್ಕೊಂಡ್ಬಿಡ್ತಾರೆ. ಚಂದ ಅವರ ಗಂಡ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಚಂದನ ಗಂಡನ್ಗೆ ಈ ವಿಷಯದ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ಇವರಿಬ್ರು ಕಳ್ತನ ಮಾಡೋದು ಅವನಿಗೆ ಗೊತ್ತಿಲ್ಲ. ಹೊಸ ಸೊಸೈಟಿಯಲ್ಲಿ ಕಿರಣ್ ಎಂಬುವವರು ಪ್ರೆಗ್ನೆಂಟ್ ಆಗಿದ್ರು. ಅವ್ರಿಗೆ ಮನೆ ಕೆಲ್ಸಕ್ಕೆ ಹುಡುಗಿ ಬೇಕಾಗಿದ್ಲು. ಚಂದ ಅವ್ರ ಮನೆಗೆ ಕೆಲ್ಸ ಮಾಡೋದಕ್ಕಂತ ಹೋಗ್ತಾಳೆ. ನಮಸ್ತೆ ಮೇಡಮ್, ನಿಮ್ಗೆ ಕೆಲ್ಸದವ್ರು ಬೇಕಂತ ನನ್ಗೆ ಗೊತ್ತಾಯ್ತು. ಆಹಾ, ನಿನ್ನ ಸುನೈನ ಕಳ್ಸಿದ್ಲಾ? ಈ ಸುನೇನ ಯಾರು? ಯಾರೊಬ್ಳು ಬಿಡು. ಆಹಾ, ಸುನೇನ ಅವರೇ ಕಳ್ಸಿದ್ದು. ನೀನ್ ಬಂದು ತುಂಬಾ ಒಳ್ಳೇದಾಯ್ತು. ಎಲ್ಲ ಏನೇನ್ ಮಾಡ್ಬೇಕಂತ ಹೇಳ್ಬಿಡ್ತೀನಿ. ಸುನೇನ ಫೋನ್ ಮಾಡ್ತಿರ್ಬೇಕನ್ಸುತ್ತೆ. ಹಲೋ ಸುನೇನಾ, ನೀನ್ ಹೇಳಿದ ಹುಡ್ಗಿ ಕೆಲ್ಸಕ್ ಬಂದ್ಬಿಟ್ಲು. ತುಂಬಾ ತುಂಬಾ ಥ್ಯಾಂಕ್ಸ್ ಕಣೆ, ತುಂಬಾ ದೊಡ್ಡ ಸಹಾಯ. ಓ, ಕೆಲ್ಸದವ್ಳು ಬಂದ್ಬಿಟ್ಲಾ? ಒಳ್ಳೇದಾಯ್ತು. ಹೋಗಕ್ಕಾಗೋದಿಲ್ಲ ಅದು ಇದು ಅಂತ ಅಂತಿದ್ಲ ಅವಳು. ಕೊನೆಗ್ ಬಂದೇ ಬಿಟ್ಲು. ಸರಿ, ಮನೇಲಿ ಏನೇನ್ ಕೆಲ್ಸ ಇದೆಯೋ ಅವಳ ಹತ್ರ ಮಾಡಿಸ್ಕೊ. ಸುನೇನಾ ಕಿರಣ್ ನ ಫ್ರೆಂಡ್ ಏನ್ ಅನ್ಕೋತಾಳಂದ್ರೆ ಅವಳು ಕಳ್ಸಿದ್ ಕೆಲ್ಸದವ್ರೆ ಕೆಲ್ಸಕ್ ಹೋಗಿದ್ದಾರೆ ಅಂತ. ಆದ್ರಿಂದ ಮಾತಲ್ಲೇ ಮುಗ್ದೋಗುತ್ತೆ. ಚಂದ ಇವಾಗ ಕಿರಣ್ ಮನೆಯಲ್ಲಿ ಕೆಲ್ಸ ಮಾಡಕ್ ಶುರು ಮಾಡ್ತಾಳೆ. ಸ್ವಲ್ಪ ದಿನದ ನಂತರ ಕಿರಣ್ಗೆ ಮಗು ಹುಟ್ಟತ್ತೆ. ಕಿರಣ್ ಚಂದನ ತುಂಬಾನೇ ನಂಬಕ್ ಶುರು ಮಾಡ್ತಾಳೆ. ಚಂದ, ಮಗುಗೆ ಸ್ನಾನ ಮಾಡಿಸ್ಬೇಕು, ಯಾರಾದ್ರೂ ಗೊತ್ತಾ? ನನ್ಗೆ ಮತ್ತೆ ಮುನ್ನಾಗೆ ಮಸಾಜ್ ಮಾಡೋರು ನನ್ಗೆ ಯಾರಾದ್ರೂ ಬೇಕು. ಮಸಾಜ್ ಮಾಡೋರ? ನಮ್ಮತ್ತೆ ಮಸಾಜ್ ಮಾಡೋ ಕೆಲ್ಸನೇ ಮಾಡ್ತಿರೋದು. ಅವರು ಹಾಸ್ಪಿಟ್ಲ್ ಅಲ್ಲಿ ಆಯಾ ಕೆಲ್ಸ ಮಾಡ್ತಿದ್ದಾರೆ. ಅವ್ರನ್ನೇ ಬರಕ್ ಕೇಳಾಕ? ಹೌದಾ, ಹಾಗಾದ್ರೆ ಒಂದ್ಸಲ ಬರಕ್ ಹೇಳಮ್ಮ. ನಾಳೆನೆ ಬಂದು ನನ್ಗೂ ಮತ್ತೆ ಮಗುಗೆ ಮಸಾಜ್ ಮಾಡಕ್ ಹೇಳು. ಆಯ್ತು ಅಮ್ಮ, ನಾನ್ ಇವತ್ತೇ ನಮ್ಮ ಅತ್ತೆಗೆ ಹೇಳ್ಬಿಡ್ತೀನಿ. ನಾಳೆನೆ ಅವ್ರು ನಿಮ್ಮ ಮನೆಗ್ ಬಂದ್ಬಿಡ್ತಾರೆ. ಚಂದ ಕೆಲ್ಸ ಮುಗೀತು. ಮಾರನೇ ದಿನ ವಿಮಲಾ ಮಾಲಿಶ್ ಮಾಡೋದಕ್ಕಂತ ಬರ್ತಾಳೆ. ಅವರು ಕಿರಣ್ ಮತ್ತೆ ಅವ್ರ ಮಗುಗೆ ಮಾಲಿಶ್ ಮಾಡಕ್ ಶುರು ಮಾಡ್ತಾರೆ. ವಿಮಲಾಗೆ ಮಸಾಜ್ ಮಾಡಿ ಸ್ವಲ್ಪ ಹೊತ್ತಾಗಿತ್ತು. ಮೇಡಮ್ ಅವ್ರೇ, ನಾನು ಮುನ್ನಾಗೆ ಮಸಾಜ್ ಮಾಡಿ ಅವನ್ನ ಸ್ವಲ್ಪ ಹೊತ್ತು ಬಿಸ್ಲಲ್ಲಿ ಮಲಗಿಸ್ತೀನಿ. ನೀವ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಡಿ, ಆಯ್ತಾ? ಆಯ್ತು, ನೀವು ಮುನ್ನಾ ಜೊತೆನೆ ಇರಿ, ನಾನೀಗ್ಲೇ ಬಂದ್ಬಿಡ್ತೀನಿ. ಚಂದ, ಅಷ್ಟ್ರಲ್ಲಿ ನಿಮ್ ಅತ್ತೆಗೆ ಟೀ ಮಾಡ್ಕೊಡಮ್ಮ. ಪಾಪ ತುಂಬಾ ದೂರದಿಂದ ಬಂದಿದ್ದಾರೆ. ಅವರು ಆಫೀಸ್ಗೆ ಹೋಗಿದ್ದಾರೆ, ಅದರಿಂದ ನೀನು ಬಾಗಿಲು ಕೂಡ ಮುಚ್ಚಿಬಿಡು. ಸರಿ ಮೇಡಮ್ ಅವ್ರೆ, ಅರ್ಥ ಆಯ್ತು. ನೀವು ಸ್ನಾನ ಮಾಡ್ಕೊಂಡ್ ಬನ್ನಿ, ಅಷ್ಟ್ರಲ್ಲಿ ನಿಮ್ಗೂ ಟೀ ರೆಡಿ ಮಾಡ್ತೀನಿ. ವಿಮಲಾ ಮತ್ತೆ ಚಂದ ಇದೇ ಚಾನ್ಸ್ಗೋಸ್ಕರ ವೇಟ್ ಮಾಡ್ತಿದ್ರು. ಅವಳು ಸ್ನಾನ ಮಾಡಕ್ ಹೋಗಿದ ತಕ್ಷಣ ಮಗುನ ಎತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಕಿರಣ್ ಸ್ನಾನ ಮಾಡ್ಕೊಂಡ್ ಬಂದ್ ನೋಡ್ತಾಳೆ. ಅಲ್ಲಿ ಮಗು ಇಲ್ಲ. ಅವ್ರಿಬ್ರು ಕೂಡ ಅಲ್ಲಿಲ್ಲ. ಮುನ್ನ ಎಲ್ಲಿ ಹೋದ? ಚಂದ ಮತ್ತೆ ಅವ್ರ ಅತ್ತೆ ಕೂಡ ಇಲ್ಲಿ ಕಾಣಿಸ್ತಿಲ್ಲ. ಚಂದ, ಚಂದ, ಏಯ್ ಚಂದ, ಇಲ್ಲೂ ಇಲ್ವಲ್ಲ. ಕಿರಣ್ ಪೂರ್ತಿ ಮನೆಯಲ್ಲ ಹುಡುಕ್ಬಿಡ್ತಾಳೆ. ಅವ್ರು ಯಾರು ಅಲ್ಲಿರಲ್ಲ. ಕಿರಣ್ ಜೋರಾಗಿ ಅಳ್ತಾ ಅವ್ರ ಗಂಡನ್ಗೆ ಕಾಲ್ ಮಾಡ್ತಾಳೆ, ಮತ್ತೆ ಎಲ್ಲ ಹೇಳ್ತಾಳೆ. ಸ್ವಲ್ಪತ್ತಲ್ಲೇ ಪೊಲೀಸರು ಅಲ್ಲಿಗೆ ಬರ್ತಾರೆ. ನೀವ್ ಹೇಳಿರೋ ರೀತಿನೇ ಕೆಲವು ದಿನದ ಹಿಂದೆ ನೀವು ಚಂದನ ಕೆಲ್ಸಕ್ಕೆ ಇಟ್ಕೊಂಡಿದ್ರಾ? ಮತ್ತ ಅವಳ ಅತ್ತೆನ ಮಾಲಿಶಿಗಂತ ಕರ್ದಿದ್ರಾ? ಹಾ, ಹಾಗಾದ್ರೆ ಎಲ್ಲ ನೋಡಿದ್ರೆ ಈ ಮಕ್ಳ ಕಳ್ಳೀರು ಇವ್ರೇ ಅಂತ ಕಾಣಿಸುತ್ತೆ. ಕೆಲವು ದಿನದ ಹಿಂದೆ ಹಾಸ್ಪಿಟ್ಲಲ್ಲೂ ಕೂಡ ಇವ್ರು ಮಕ್ಳನ್ ಕದ್ದಿದ್ರು. ಸ್ವಲ್ಪ ಟೈಮಿಂದ ಇವ್ರು ಹಾಸ್ಪಿಟ್ಲಲ್ಲಿ ಕದೀತಿಲ್ಲ, ಯಾಕಂದ್ರೆ ಪೊಲೀಸಲ್ಲಿ ಇರ್ತಾರಲ್ವಾ, ಅದಕ್ಕೆ ಸೊಸೈಟಿಗೆ ಬಂದಿದಾರ ಅವರು. ನೀವ್ ಎದ್ರಬೇಡಿ, ಪೊಲೀಸ್ ಬೇಗ ಅವರನ್ನ ಹಿಡಿತಾರೆ. ನಿಮಗೆ ಕೆಲ್ಸದವರು ಹೇಗ್ ಗೊತ್ತಾದ್ರು? ನನ್ನ ಫ್ರೆಂಡ್ ಸುನೈನಾನೇ ಅವ್ರನ್ನ ಕಳ್ಸ್ಕೊಟ್ಟಿದ್ದು. ಕಿರಣ್ ಪೊಲೀಸ್ಗೆ ನಡೆದ ಎಲ್ಲ ವಿಷಯ ಹೇಳ್ತಾಳೆ. ಅಷ್ಟರಲ್ಲಿ ಸುನೈನಾ ಅಲ್ಲಿಗೆ ಬರ್ತಾಳೆ. ಅವಳು ಹೇಳಿದ ಮಾತನ್ನ ಕೇಳಿ ಎಲ್ಲರೂ ತುಂಬಾ ಶಾಕ್ ಆಗ್ಬಿಡ್ತಾರೆ. ಸುನೈನಾ ಜೊತೆ ಒಬ್ಬ ಹೆಂಗಸಿದ್ಲು. ಕಿರಣ್, ನಾನ್ ಕಳ್ಸಿದ್ದು ಇವಳನ್ನ, ನೀನ್ ಯಾವ ಕೆಲ್ಸದವಳನ್ನ ಕೆಲ್ಸಕ್ಕೆ ಇಟ್ಕೊಂಡೆ? ಇವಳು ನಿನ್ ಮನೆ ಕೆಲ್ಸ ಮಾಡಕ್ ಬಂದಿಲ್ವಂತೆ. ಅಕ್ಕವ್ರೆ, ಅದೇನೂ ಇಲ್ಲ, ನನ್ ಮಗಗ್ ಮೈ ಹುಷಾರಿಲ್ಲ, ನನ್ ಕೈಲಿ ಬರಕ್ಕಾಗಿಲ್ಲ. ಅದನ್ನ ನೀವ್ ಹತ್ರ ಹೇಳಕ್ಕೂ ನಂಗೆ ಪುರ್ಸತ್ತಿಲ್ಲ. ನಾನು ಒಂದ್ 20-30 ದಿನದಿಂದ ಕೆಲ್ಸಕ್ಕೆ ಹೋಗಿಲ್ಲ ಅಕ್ಕ.
ನೇನಾ ಮತ್ತೆ ಅವ್ರ ಕೆಲ್ಸದವ್ರು ಮಾತಾಡೋದೆಲ್ಲ ಕೇಳಿ ಅವಳು ಶಾಕ್ ಆಗ್ತಾಳೆ. ಇನ್ಸ್ಪೆಕ್ಟರ್ ಸರ್, ಏನಾದ್ರೂ ಮಾಡಿ ನೀವು ಬೇಗ ದಯವಿಟ್ಟು. ಇಲ್ಲ ಅಂದ್ರೆ ಅವರಿಬ್ರು ನಮ್ಮ ಮಕ್ಕಳನ್ನ ಯಾರಿಗಾದ್ರೂ ಮಾರ್ಬಿಡ್ತಾರ ಸರ್. ಇವರು ನಮ್ಮ ಸ್ಕೆಚ್ ಆರ್ಟಿಸ್ಟ್, ಇವ್ರಿಗೆ ಅವರ ಮುಖಚರ್ಯೆ ಹೇಳಿ. ಇವರು ಡ್ರಾ ಮಾಡ್ತಾರೆ ಮತ್ತವರನ್ನ ನಾವು ಬೇಗ ಹಿಡಿತೀವಿ. ಕಿರಣ್ ಸಹಾಯದಿಂದ ಪೊಲೀಸ್ಗೆ ಅವರಿಬ್ರು ಹೆಂಗಿರ್ತಾರೆ ಅನ್ನೋದು ಗೊತ್ತಾಗತ್ತೆ. ಮತ್ತೆ ಊರ್ ಫುಲ್ ಆಗಿ ಅವ್ರ ಪೋಸ್ಟರ್ಸ್ ಅಂಟಿಸಿರ್ತಾರೆ. ಚಂದ ಮತ್ತೆ ವಿಮಲಾ ಊರ್ ಬಿಟ್ಟು ಹೋಗ್ಬಿಡ್ಬೇಕಂತ ಅನ್ಕೋತಾರೆ. ಆಗ ದಿನೇಶ್ಗೆ ಈ ವಿಷಯ ಗೊತ್ತಾಗ್ಬಿಡುತ್ತೆ. ನೀವಿಬ್ರು ಮಕ್ಳು ಕದಿತೀರಾ? ಈ ಕೆಲ್ಸದಲ್ಲಿ ನಾನ್ ನಿಮಗ್ ಸಹಾಯನೇ ಮಾಡಲ್ಲ. ಪೊಲೀಸಿಗೆ ನಾನೆಲ್ಲ ಹೇಳ್ತೀನಿ. ಇಲ್ಲ ರೀ, ಪೊಲೀಸ್ಗೆಲ್ಲ ನೀವೇನ್ ಹೇಳ್ಬೇಡಿ. ನಾವು ತುಂಬಾ ಕಷ್ಟಪಟ್ಟು ಇಷ್ಟು ದುಡ್ಡು ಸಂಪಾದನೆ ಮಾಡಿದೀವಿ. ಇನ್ಮೇಲೆ ನಾವ್ ಇಲ್ಲಿಂದ ಹೋಗ್ಬಿಡ್ತೀವಿ. ನಾವ್ ಈ ಮಗುನ ಒಂದ್ ಕುಟುಂಬಕ್ಕೆ ಮಾರ್ತಿದೀವಿ. ಅವ್ರು ಈ ಮಗುನ್ ತಗೊಂಡು 10 ಲಕ್ಷ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊಸೆ ಸರಿಯಾಗೆ ಹೇಳ್ತಿದ್ದಾಳೆ. ಎಷ್ಟು ದಿನ ಬೇರೆಯವ್ರಿಗೆ ಕೆಲ್ಸ ಮಾಡ್ಕೊಂಡ್ ಬಾಳೋದಂತ ಹೇಳಿ. ನಿನ್ ಬಗ್ಗೆ ಯೋಚನೆ ಮಾಡು, ಈ ಪ್ರಪಂಚದ ಬಗ್ಗೆ ಅಲ್ಲ. ನಾವು ಲಕ್ಷಗಟ್ಲೆ ಸಂಪಾದನೆ ಮಾಡಿದೀವಿ. ಇವಾಗ ದೇಶ ಬಿಟ್ಟು ಹೋಗ್ಬಿಡಣ ಅಷ್ಟೇ. ಬನ್ನಿ ಅಮ್ಮ, ರಾತ್ರಿ ಆಯ್ತು. ಇವಾಗ ಯಾರು ನಮ್ಮನ್ನ ನೋಡೋದಿಲ್ಲ. ಮಗುಗೆ ನಿದ್ರೆ ಮಾತ್ರ ಕೊಟ್ಟು ನಿದ್ದೆ ಮಾಡಿಸ್ಬಿಟ್ಟಿದೀನಿ. ನಾವು ಬೇಗ ಈ ಮಗುನ ಆ ಕುಟುಂಬಕ್ಕೆ ಕೊಟ್ಟು ದುಡ್ಡು ತಗೊಂಡ್ಬಂದ್ಬಿಡಣ. ಮತ್ತೆ ಇದೇ ದಿನ ರಾತ್ರಿ ದೇಶನ ಬಿಟ್ಟು ಹೋಗ್ಬಿಡಣ. ಚಂದ ಮತ್ತೆ ವಿಮಲ ಮಗುನ ಎತ್ಕೊಂಡು ಮಗುನ್ ಮಾರೋದಕ್ಕೆ ಹೋಗ್ತಾ ಇರ್ತಾರೆ. ಮಗುನ ಮಾರಿ ಮನೆಗ್ ಬರ್ತಾರೆ. ಆಗ ಪೊಲೀಸರು ಇರ್ತಾರೆ ಮನೆಯಲ್ಲಿ. ಅವ್ರನ್ನ ನೋಡಿ ಗಾಬರಿ ಆಗ್ತಾರೆ. ಇನ್ಸ್ಪೆಕ್ಟರ್ ಸರ್, ಇವರೇ ಕಳ್ರು. ನನ್ನ ತಾಯಿ ಮತ್ತೆ ಹೆಂಡತಿ. ಇವರೇ ಮಗುನ ಕದಿಯೋದು. ಕರ್ಕೊಂಡೋಗಿ ಇವ್ರನ್ನ. ದಿನೇಶ್, ಒಳ್ಳೆ ಕೆಲಸ ಮಾಡಿದೀರಾ ನೀವು. ನಿನ್ನ ತಾಯಿ ಮತ್ತೆ ಹೆಂಡತಿನ ಪೊಲೀಸಿಗೆ ಹಿಡಿದುಕೊಟ್ಟು ಮನುಷ್ಯತ್ವ